ಗೌರಿ ಅಷ್ಟು ದೊಡ್ಡ ಕಾಲೇಜ್ ಫಂಕ್ಷನ್ನಲ್ಲಿಯೂ ತಮ್ಮ ಯಜಮಾನರು ಬಂದಿಲ್ಲ ಎಂಬ ಚಿಂತೆಯಲ್ಲಿಯೇ ಉದಾಸಲಾಗಿದ್ದಳು. ತನ್ನ ಡ್ರೆಸ್ಸಿಂಗ್ ರೂಮ್ ತಲುಪಿದಳು. ದಿಯಾ ಅವಳನ್ನು ಖುಷಿಯಾಗಿಡಲು ಪ್ರಯತ್ನಿಸುತ್ತಿದ್ದಳು. ಸ್ಟೇಜ್ ಮೇಲೆ ಪ್ರೋಗ್ರಾಂ ಶುರುವಾಗಿತ್ತು. ಈ ದಿನದ ಕಾರ್ಯಕ್ರಮದ ಮುಖ್ಯ ಅತಿಥಿಯನ್ನು ಅನೌನ್ಸ್ ಮಾಡಿದ್ದರು. ಅಲ್ಲಿನ ಆಂಕರ್ ಹೆಸರು ಕೇಳಿ ಗೌರಿಯ ಮುಖದಲ್ಲಿ ಮಂದಹಾಸ ಮೂಡಿತ್ತು. ಸ್ಟೇಜ್ ಮೇಲೆ ಆಂಕರ್ ಗೆಸ್ಟ್ ಹೆಸರಿನಲ್ಲಿ ಶ್ರೀಕಾಂತ್ ಹೆಸರನ್ನು ಕರೆದಿದ್ದರು. ಶ್ರೀಕಾಂತ್ ಈ ವಿಚಾರವನ್ನು ಅವಳಿಗೆ ಹೇಳದೆ 3 ದಿನದಿಂದ ಕಾಡಿಸಿದ್ದನು. ಆದರೆ ಇವಾಗ ಅವನ ಹೆಸರು ಕೇಳಿ ಎಲ್ಲ ಬೇಜಾರು ದೂರ ಹೋಗಿತ್ತು. ಅವಳ ಮುಂದೆ ಸ್ಟೇಜ್ ಬಳಿ ಬಂದಿದ್ದಳು. ಶ್ರೀಕಾಂತ್ ಸೂಟ್ ಧರಿಸಿ ಬಂದಿದ್ದನು. ಅಲ್ಲಿದ್ದ ಹುಡುಗಿಯರಂತೂ ಅವನನ್ನು ನೋಡಿ ವಾವ್ ಎನ್ನುತ್ತಿದ್ದರು. ಸಿಕ್ಕಿದ್ರೆ ಈ ರೀತಿ ಹುಡುಗ ಸಿಗ್ಬೇಕಪ್ಪ ನಮಗೂನು. ಎಷ್ಟು ಹ್ಯಾಂಡ್ಸಮ್ ಆಗಿದ್ದಾನೆ. ಮೊದಲೇ ಪೊಲೀಸ್, ನೋಡೋಕ್ಕೂ ಅಷ್ಟೇ ಖಡಕ್ ಆಗಿದ್ದಾರೆ. ಮಿರ್ಚಿ ರೀತಿ ಎನ್ನುತ್ತಿದ್ದರು ಹುಡುಗಿಯರು. ಕಾಲೇಜಿನ ಅದೆಷ್ಟೋ ಜನರಿಗೆ ಗೌರಿ ಶ್ರೀಕಾಂತ್ ಹೆಂಡತಿ ಎಂದು ಗೊತ್ತಿರಲಿಲ್ಲ. ಅವಳನ್ನು ಎಷ್ಟೋ ಜನ ಹರ್ಷನ ಲವರ್ ಎಂದುಕೊಂಡಿದ್ದರೆ, ಇನ್ನು ಕೆಲವರು ಅವಳ ಮನೆಯ ಗೆಸ್ಟ್ ಎಂದುಕೊಳ್ಳುತ್ತಿದ್ದರು. ಪ್ರತಿದಿನ ಡ್ರಾಪ್ ಪಿಕಪ್ ಮಾಡುತ್ತಿದ್ದರು. ಶ್ರೀಕಾಂತ್ ಎಂದಿಗೂ ಕಾಲೇಜೊಳಗೆ ಬರುತ್ತಿರಲಿಲ್ಲ. ಹಾಗಾಗಿ ಶ್ರೀಕಾಂತ್ನನ್ನು ನೋಡುತ್ತಿದ್ದ ಹುಡುಗಿಯರು ಗೌರಿ ಎದುರೇ ನಿಂತು ಅವನನ್ನು ಹೊಗಳುತ್ತಿದ್ದರು. ಡ್ರೀಮ್ ಬಾಯ್ ಥರಾನೇ ಇದ್ದಾನೆ. ಈ ಡ್ರೆಸ್ಸಲ್ಲೇ ಇಷ್ಟು ಚೆನ್ನಾಗಿ ಕಾಣಿಸ್ತಿದ್ದಾನೆ. ಇನ್ನು ಯೂನಿಫಾರ್ಮ್ ಹಾಕಿದ್ರೆ ಎನ್ನುತ್ತಿದ್ದ ಹುಡುಗಿಯರನ್ನು ನೋಡುತ್ತಾ, ಇವ್ರಿಗೆ ಬೇರೆ ಯಾವುದೋ ಡ್ರೆಸ್ ಸಿಗಲಿಲ್ವಾ? ಇಷ್ಟು ಚೆನ್ನಾಗಿರೋ ಬಟ್ಟೆ ಹಾಕೊಂಡ್ಬಂದಿದ್ದಾರಲ್ಲ. ಈ ಮಂಗಗಳಂತೂ ಅವರನ್ನೇ ತಿನ್ನೋ ಥರ ನೋಡ್ತಿದ್ದಾರೆ. ಹೇಳೋಕ್ಕೆ ಗೆಸ್ಟ್ ಏನು? ಹೌದು, ಆದರೆ ಇಷ್ಟು ಚಂದದ ಬಟ್ಟೆ ಹಾಕ್ಕೊಂಡು ಶೋ ಆಫ್ ಮಾಡೋದು ಯಾಕೆ ಬೇಕಿತ್ತು? ಅದು ಈ ಹುಡುಗಿಯರೇ ಹೆಚ್ಚಿರೋ ಕಾಲೇಜಲ್ಲಿ ಎಂದು ಗೊಣಗುತ್ತಿದ್ದಳು. ಅವಳನ್ನೇ ನೋಡುತ್ತಿದ್ದ ದಿಯಾ, ಏನಿದು ಹೀರೋಯಿನ್ನಿಂದು ಸಂಕಟ? ನಿಮ್ಮ ಸಾಹೇಬ್ರು ಬಂದರೂ ಸಂಕಟ, ಬರ್ತಿದ್ರೂ ಸಂಕಟ ಅಲ್ವಾ? ಏನು ನಿನ್ನ ಪ್ರಾಬ್ಲಮ್ ಅಂತಾನೆ ಗೊತ್ತಾಗಲ್ಲ ಎಂದಿದ್ದ ದಿಯಾ ಕಡೆ ಒಂದು ಸಾರಿ ನೋಡಿದ್ದಳು. ನೋಡು, ಇವರೆಲ್ಲ ಸಾಹೇಬ್ರನ್ನ ಹೇಗೆ ನೋಡ್ತಿದ್ದಾರೆ. ಇವರು ಯಾಕೆ ಇಷ್ಟು ಚೆನ್ನಾಗಿ ಬರಬೇಕಿತ್ತು? ಈ ಹುಡುಗಿರನ್ನು ನೋಡಿದ್ರೆ ಅವ್ರು ಕಣ್ ಕಿತ್ತು ಕೈ ಕೊಡಬೇಕು ಅನ್ನಿಸ್ತಿದೆ ನನಗೆ ಎನ್ನುತ್ತಾ ಗುಣಗುತ್ತಿದ್ದರೆ ಅವಳ ಮುಖದಲ್ಲಿ ಜಲಸಿ ಎದ್ದು ಕಾಣುತ್ತಿತ್ತು. ದಿಯಾ ಒಮ್ಮೆಲೆ ನಕ್ಕಿದ್ದಳು. ಗೌರಿಗೆ ಅವಳ ನಗುವಿನ ಹಿಂದಿನ ಕಾರಣ ತಿಳಿದು ಸುಮ್ಮನಾಗಿದ್ದಳು. ಶ್ರೀಕಾಂತ್ ಸ್ಟೇಜ್ ಮೇಲಿಂದಲೇ ಗೌರಿಗೆ ಸಂದೇಶ ಕಳಿಸಿದೆ. ಹೇಗಿದೆ ನನ್ನ ಸರ್ಪ್ರೈಸ್? ಖುಷಿ ಆಯ್ತಾ ಎಂದಿದ್ದನು. ಹ್ಞೂ ಎಂದು ರಿಪ್ಲೈ ಮಾಡಿದ್ದಳು ಗೌರಿ. ಅದು ತುಂಬ ಚೆನ್ನಾಗಿ ರೆಡಿಯಾಗಿ ಬಂದಿದ್ದೀರಾ. ಯಾಕೆ ಚೆನ್ನಾಗಿ ರೆಡಿಯಾಗಿ ಬಂದ್ರಿ ಎಂದು ರಿಪ್ಲೈ ಮಾಡಿದ್ದಳು. ಖುಷಿಯಿಂದಲೇ ತನ್ನ ಮೊಬೈಲನ್ನು ಬ್ಯಾಗಿಟ್ಟು ಟೇಬಲ್ ಮೇಲೆ ಡ್ರೆಸ್ಸಿಂಗ್ ರೂಮ್ನಲ್ಲಿಯೇ ಬಿಟ್ಟು ಸ್ಟೇಜ್ ಮುಂಭಾಗಕ್ಕೆ ದಿಯಾ ಕೂಡ ಅವಳೊಟ್ಟಿಗೆ ಬಂದಿದ್ದರು. ಪ್ರೋಗ್ರಾಂ ಶುರುವಾಗಿತ್ತು. ಸ್ಟೇಜ್ನಿಂದ ಎಲ್ಲ ಗೆಸ್ಟ್ಗಳು ಕೆಳಗಿಳಿದ್ದರು. ಅಜ್ಜಿ ಫುಲ್ ಖುಷಿಯಾಗಿದ್ದರು ಮೊಮ್ಮಗನನ್ನು ನೋಡಿ. ಶ್ರೀಕಾಂತ್ ಕೂಡ ಅವರಜ್ಜಿ ಬಳಿಯೇ ಬಂದು ಕುಳಿತಿದ್ದ. ಎಲ್ಲರೂ ಪ್ರೋಗ್ರಾಂಗಳಿಗಾಗಿ ಕಾತುರರಾಗಿದ್ದರು ಮತ್ತು ಶ್ರೀಕಾಂತ್ ಅಂಡ್ ಫ್ಯಾಮಿಲಿ ಹರ್ಷ ಮತ್ತು ಗೌರಿಯ ಡ್ಯಾನ್ಸ್ ನೋಡಲೆಂದೇ ಕಾತುರತೆಯಿಂದ ಕಾಯುತ್ತಿದ್ದರು. ಶ್ರೀಕಾಂತ್ ಇನ್ನೂ ಹೆಚ್ಚು. ಹರ್ಷ ಮತ್ತು ದಿಯಾ ವಿಚಾರವನ್ನು ಶ್ರೀಕಾಂತ್ಗೆ ತಿಳಿಸಿ ದಿಯಾಳನ್ನು ಮನೆಯವರಿಗೆ ಪರಿಚಯಿಸಿದ್ದಳು ಗೌರಿ. ನಿಖಿಲ್ ತಮಾಷೆಯಾಗಿ, ಅಲ್ಲ ಕಣೋ ಹರ್ಷ, ನನಗಿಂತ ಚಿಕ್ಕವನೇನು. ನೀನು ಮೊದಲೇ ಹುಡುಗಿ ಹುಡ್ಕೊಂಡ್ಬಿಟ್ಟಿದ್ದೀಯಲ್ಲೋ. ನೀನು ಅಣ್ಣನ ಮದುವೆ ಆಗಲಿ ಅಂತ ಕಾಯ್ತಿದ್ದೀಯೇನೋ ಅಲ್ವಾ? ನನಗೆ ಗೊತ್ತು ಕಣೋ, ಗುಳಿಗೆ ಸಿದ್ಧ ಒಳಗೆ ಮೆದ್ದ ಅಂತ ಎಂದು ರೇಗಿಸಿದ್ದನು ನಿಖಿಲ್. ಅವನು ಹೇಳಿದಂತೆ ಹರ್ಷ ಹಾಗೇ ಇದ್ದನು. ತುಂಬ ಡೀಸೆಂಟ್ ಮತ್ತು ತುಂಬ ಕಡಿಮೆ ಮಾತನಾಡುವ ವ್ಯಕ್ತಿ. ಅವನು ಪ್ರೀತಿಯಲ್ಲಿ ಬಿದ್ದಿದ್ದಾನೆ ಎನ್ನುವುದು ಯಾರಿಗೂ ನಂಬಲು ಅಸಾಧ್ಯ ಅನ್ನುವಷ್ಟು ಸೈಲೆಂಟ್ ಹುಡುಗನಾಗಿದ್ದ ಹರ್ಷ. ದಿಯಾ ಶ್ರೀಕಾಂತ್ ಸ್ಟೇಷನ್ನಲ್ಲೇ ಕೆಲಸ ಮಾಡುತ್ತಿದ್ದ ಹೆಡ್ ಕಾನ್ಸ್ಟೇಬಲ್ ಒಬ್ಬರ ಮಗಳಾಗಿದ್ದರಿಂದ ಅವಳ ಬಗ್ಗೆ ತಿಳಿದಿದ್ದರು ಶ್ರೀಕಾಂತ್ ಮನೆಯವರು. ಮನೆಯಲ್ಲಿ ಯಾರೂ ಅಭ್ಯಂತರ ಮಾಡುವಂತಿರಲಿಲ್ಲ. ಎಲ್ಲರೂ ಖುಷಿಯಾಗೇ ಇದ್ದರು ಮತ್ತು ಪ್ರೋಗ್ರಾಂ ವೀಕ್ಷಿಸಲು ಕುತೂಹಲದಿಂದ ಕಾಯುತ್ತಿದ್ದರು. ಕಲ್ಚರಲ್ ಪ್ರೋಗ್ರಾಂ ಶುರುವಾಗಿತ್ತು. ಒಂದರ ಹಿಂದೊಂದರಂತೆ ಪ್ರೋಗ್ರಾಂ ನಡೆಯುತ್ತಿದ್ದವು. ಗೌರಿ ಪ್ರೋಗ್ರಾಂ ಕೂಡ ಬಂದಿತ್ತು. ಹರ್ಷ ಸೈನ್ಯದೊಂದಿಗೆ ಕನ್ನಡದ ರಾಕ್ ಸ್ಟಾರ್ ಪ್ರೋಗ್ರಾಂ ನೀಡಿದ್ದನು. ದಿಯಾ ಗೌರಿ ಒಂದು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ನೀಡಿದ್ದರು. ಎಲ್ಲರಿಗೂ ಖುಷಿಯಾಗಿತ್ತು. ದಿಯಾ ಸ್ಟೇಜ್ ಇಳಿದು ಕೆಳಗೆ ಬಂದಿದ್ದಳು. ಎಲ್ಲರೂ ಗೌರಿಯನ್ನು ವಿಚಾರಿಸಿದರು. ಗೌರಿಯದು ಮತ್ಯಾವುದಾದ್ರೂ ಪ್ರೋಗ್ರಾಂ ಇದೆಯಾ ಎಂದು. ಆದರೆ ಅವಳು ಗೌರಿಯದ್ದು ಇದೇ ಕೊನೆಯ ಪ್ರೋಗ್ರಾಂ. ಅವಳು ಬಂದಿಲ್ವಲ್ಲ, ಎಲ್ಲೋ ಡ್ರೆಸ್ಸಿಂಗ್ ರೂಮ್ಗೆ ಬ್ಯಾಗ್ ತರೋಕೆ ಹೋಗಿರ್ಬೋದು ಎಂದಿದ್ದಳು ದಿಯಾ. ಶ್ರೀಕಾಂತ್ ಅಂತೂ ತನ್ನ ಮುದ್ದಿನ ಮಡದಿಗೆ ಕಾಂಪ್ಲಿಮೆಂಟ್ ನೀಡಲು ಕಾಯುತ್ತಿದ್ದ. ಆದರೆ ಗೌರಿ ಬರುವ ಯಾವುದೇ ಲಕ್ಷಣಗಳು ಕಾಣಲೇ ಇಲ್ಲ. ಹಾಗಾಗಿ ಬರಬಹುದು ನಿಧಾನವಾಗಿ ಎಂದು ಯೋಚಿಸಿ ಎಲ್ಲರೂ ಸುಮ್ಮನಾಗಿದ್ದರು. ಮತ್ತಿತರ ಪ್ರೋಗ್ರಾಂಗಳು ನೋಡುತ್ತಾ ಕುಳಿತಿದ್ದರು. ಎಲ್ಲ ಪ್ರೋಗ್ರಾಂಗಳು ಮುಗಿದಿದ್ದವು. ಎಲ್ಲ ಕಾಂಪಿಟೇಷನ್ಗಳ ವಿನ್ನರ್ಗಳಿಗೂ ಪ್ರಶಸ್ತಿ ನೀಡಲಾಗುತ್ತಿತ್ತು. ಗೌರಿಯ ಹೆಸರು 3 ಬಾರಿ ಕೂಗಲಾಯಿತು. ಗೌರಿ ಬರದೇ ಇದ್ದುದನ್ನು ನೋಡಿ ಎಲ್ಲರೂ ಹೆದರಿದ್ದರು. ಶ್ರೀಕಾಂತಿಗೂ ಸ್ವಲ್ಪ ಗಾಬರಿಯಾಗಿದ್ದಂತೂ ನಿಜ.
ನೋಡುತ್ತಲೇ ಹರ್ಷನ ಹೆಸರು ಕೂಡ ಅನೌನ್ಸ್ ಆಗತೊಡಗಿತ್ತು. ಆದರೆ ಹರ್ಷ ಕೂಡ ಅಲ್ಲಿ ಎಲ್ಲೂ ಕಾಣಲಿಲ್ಲ. ಅವನು ಸ್ಟೇಜ್ ಮೇಲೆಯೂ ಬರಲಿಲ್ಲ. ಇದು ಎಲ್ಲರಿಗೂ ಗಾಬರಿಯನ್ನು ಮೂಡಿಸಿತ್ತು. ಶ್ರೀಕಾಂತ್ ಏನಾದರೂ ನನ್ನ ವಿರೋಧಿಗಳು ನನ್ನ ಮಡದಿ ಮತ್ತು ತಮ್ಮನಿಗೆ ಏನಾದರೂ ತೊಂದರೆ ಕೊಟ್ಟಿರಬಹುದಾ ಎಂದು ಯೋಚಿಸುತ್ತಾ ಸುತ್ತಲೂ ನೋಡಿದ್ದನು. ಅಲ್ಲಿ ಯಾರೂ ತನಗೆ ವಿರೋಧಿಗಳು ಕಾಣಿಸಲಿಲ್ಲ. ಗೌರಿಗೆ ತಕ್ಷಣ ಫೋನ್ ಮಾಡಿದ್ದನು. ಆದರೆ ರಿಸೀವ್ ಮಾಡುತ್ತಿರಲಿಲ್ಲ. ದಿಯಾ ಕೂಡ ಹರ್ಷನಿಗೆ ಕಾಲ್ ಮಾಡಿದ್ದಳು. ಹರ್ಷ ಫೋನ್ ಕೂಡ ರಿಸೀವ್ ಮಾಡದೇ ಇದ್ದಾಗ ಗಾಬರಿಯಾಗಿತ್ತು ಎಲ್ಲರಿಗೂ. ಸ್ಟೇಜ್ ಹಿಂದೆ ಹೋಗಿದ್ದರು 3 ಜನ. ದಿಯಾ ಡ್ರೆಸ್ಸಿಂಗ್ ರೂಮ್ ಕಡೆ ಗೌರಿಯನ್ನು ಹುಡುಕುತ್ತಾ ಹೊರಟರೆ ಶ್ರೀಕಾಂತ್ ಮತ್ತು ನಿಖಿಲ್ ರಸ್ತೆ ಬದಿಯಲ್ಲಿ ನೋಡುತ್ತಿದ್ದರು. ರಸ್ತೆಯ ಬದಿಯಲ್ಲಿ ಶ್ರೀಕಾಂತ್ಗೆ ಹರ್ಷನ ಮೊಬೈಲ್ ಸಿಕ್ಕಿತ್ತು. ಅದು ನೋಡುತ್ತಲೇ ಹರ್ಷನಿಗೆ ಅಥವಾ ಗೌರಿಗೆ ಏನೋ ಆಗಬಾರದ್ದು ಆಗಿದೆ ಎನ್ನುವ ಸುಳಿವು ಶ್ರೀಕಾಂತ್ಗೆ ಸಿಕ್ಕಿತ್ತು. ಅಷ್ಟರಲ್ಲಿ ದಿಯಾ ಕೂಡ ಗೌರಿಯ ಬ್ಯಾಗ್ ಹಿಡಿದು ಬಂದಿದ್ದಳು. ಶ್ರೀಕಾಂತ್ ಹಾಗೆ ಅಲ್ಲಿದ್ದ ಮಣ್ಣು ರಸ್ತೆಯನ್ನು ನೋಡಿದಾಗ ಅಲ್ಲಿ ಒಂದು 4 ಚಕ್ರದ ಗಾಡಿಯ ಗುರುತು ಮತ್ತು ಒಂದು ಬೈಕ್ನ ಗುರುತು ಕಾಣಿಸಿತ್ತು. ಅದರ ಹಿಂದತ್ತಿ ಹೋಗಿದಾಗ ಅದು ತುಂಬ ದೂರ ಹಾಗೆಯೇ ಸಾಗಿರುವುದು ಕಾಣಿಸುತ್ತಿತ್ತು. ಆದರೆ ಅದನ್ನು ಹಿಂದಟ್ಟಿ ಹೋಗಲು ಅಜ್ಜಿ ಮತ್ತು ರುಕ್ಮಿಣಿ ಮತ್ತು ಅವಳ ಮಕ್ಕಳನ್ನು ಹಾಗೆ ಬಿಡಲು ಸಾಧ್ಯವಾಗಲಿಲ್ಲ. ಹಾಗಾಗಿ ಶ್ರೀಕಾಂತ್ ದಿಯಾ ಮತ್ತು ಅವರಪ್ಪನಿಗೆ ಅಜ್ಜಿ ಮತ್ತು ರುಕ್ಮಿಣಿ ಮತ್ತವಳ ಮಕ್ಕಳನ್ನು ಮನೆ ತಲುಪಿಸಲು ಹೇಳಿದ್ದರು. ನಿಖಿಲ್ ಜೊತೆ ಸೇರಿ ಗಾಡಿಯ ಚಕ್ರದ ಗುರುತು ಹಿಂದೆ ಹತ್ತಿ ಹೋಗಿದ್ದನು ಶ್ರೀಕಾಂತ್. ಗಾಡಿ ಚಕ್ರಗಳ ಗುರುತು ಒಂದು ನಿರ್ಜಲ ಪ್ರದೇಶವನ್ನು ತಲುಪಿತು. ಅಲ್ಲೇ ದೂರದಲ್ಲಿ ಗಾಡಿಗಳು ನಿಂತಿದ್ದವು. ಒಂದು ಮುರಿದ ರೂಮ್ನ ಕಡೆ ನೋಡಿದರೆ ಅಲ್ಲಿ ಯಾವುದೂ ಸೌಂಡ್ ಇರಲಿಲ್ಲ. ಇಬ್ಬರು ಈ ಕಡೆ ನಡೆದರು. ಅಲ್ಲಿ ಮುಂದೆ ಹೋದಂತೆ ಹರ್ಷ ಕಟ್ಟಿಹಾಕಿರುವ ಸ್ಥಿತಿ ನೋಡಿ ಶಾಕ್ ಆಗಿದ್ದನು ನಿಖಿಲ್. ಅವನು ತನ್ನಣ್ಣನಿಗೆ ತೋರಿಸುವ ಮೊದಲೇ ತನ್ನ ಸ್ಟೇಷನ್ನಿನ ಕ್ರೈಮ್ ಟೀಮ್ಗೆ ಕಾಲ್ ಮಾಡಿದ್ದನು. ಮತ್ತು ಮುಂದೆ ನಡೆಯುತ್ತಾ ಹೋದಂತೆ ಒಂದಿಷ್ಟು ಜನರು ಸೇರಿ ಡ್ರಿಂಕ್ ಮಾಡುತ್ತಾ ಕುಳಿತಿದ್ದರು. ನೋಡಿದರೆ ಕಾಲೇಜ್ ಹುಡುಗರಂತೆಯೇ ಕಾಣಿಸುತ್ತಿದ್ದರು. ಅಲ್ಲೇ ಪಕ್ಕದಲ್ಲಿ ಒಂದು ಫೋಟೋಶೂಟ್ ಸೆಟ್ ಅಪ್ ಕೂಡ ರೂಪಿಸಲಾಗಿತ್ತು. ಅದನ್ನು ನೋಡಿದ ನಿಖಿಲ್ಗೆ ವಿಚಿತ್ರ ಅನ್ನಿಸಿತು. ಆದರೆ ಮೊದಲೇ ಪೊಲೀಸ್ ಆಗಿದ್ದರಿಂದ ಶ್ರೀಕಾಂತ್ಗೆ ಎಲ್ಲದರ ಅರಿವಾಗಿತ್ತು. ಅವನ ಕಣ್ಣುಗಳು ಇಲ್ಲೇ ಎಲ್ಲೋ ಗೌರಿ ಇರುವುದರ ಅರಿವಾಗಿತ್ತು. ಮತ್ತು ಎಲ್ಲಿಯವರೆಗೂ ಏನು ಮಾಡಲು ಬಂದಿದ್ದಾರೆ ಎನ್ನುವುದು ಅವರ ಬಗ್ಗೆ ನೋಡಿದ್ದಲೇ ಅರಿವಾಗಿತ್ತು ಶ್ರೀಕಾಂತ್ಗೆ. ಅವನು ನೇರವಾಗಿ ದಾಳಿ ಮಾಡಲು ಆಗುತ್ತಿರಲಿಲ್ಲ. ಅವನ ಬಳಿ ಎಲ್ಲವೂ ಸಿದ್ಧ ಇರಲಿಲ್ಲ. ಮತ್ತು ಹರ್ಷ ಮತ್ತು ಗೌರಿ ಇಬ್ಬರು ಸಂಕಷ್ಟದಲ್ಲಿ ಇದ್ದರು. ಪಾರು ಮಾಡಲು ಹೇಗಾದರೂ ಪ್ಲಾನ್ ರೂಪಿಸಬೇಕೆಂದು ಯೋಚಿಸಿದ್ದ. ಆ ಹುಡುಗರು ಮಗ್ನವಾಗಿರುವುದನ್ನು ಗಮನಿಸಿದ ಶ್ರೀಕಾಂತ್ ನಿಧಾನವಾಗಿ ಹರ್ಷನ ಸನಿಹ ಹೋಗಿ ಅವನನ್ನು ರಿಲೀಸ್ ಮಾಡಿದ್ದನು ಮತ್ತು ನಿಖಿಲ್ನನ್ನು ಕರೆದುಕೊಂಡು ಹೋಗುವಂತೆ ಹೇಳಿದ್ದನು. ಹರ್ಷನನ್ನು ಕರೆದುಕೊಂಡು ನಿಖಿಲ್ ಆಚೆ ಹೋಗಿದ್ದನು. ಆದರೆ ಹರ್ಷನಿಗೆ ಪ್ರಜ್ಞೆ ಇರಲಿಲ್ಲ. ಶ್ರೀಕಾಂತ್ ಕಣ್ಣುಗಳು ಗೌರಿಯನ್ನು ಹುಡುಕುತ್ತಿದ್ದವು. ಅವರೆಲ್ಲರೂ ತಮ್ಮದೇ ಕುಡಿತದಲ್ಲಿ ಮುಳುಗಿದ್ದರು. ಹಾಗಾಗಿ ಶ್ರೀಕಾಂತ್ ಅಲ್ಲೇ ಇದ್ದ ರೂಮ್ ಕಡೆ ನೋಡಿದ್ದನು. ಅಲ್ಲಿ ಒಂದು ಬೆಡ್ ಇತ್ತು. ಅದರಲ್ಲಿ ಗೌರಿ ಮಲಗಿದ್ದಳು. ಅವಳಿಗೂ ಪ್ರಜ್ಞೆ ಇರಲಿಲ್ಲವೆಂದು ನೋಡಿದರೆ ಭಾಸವಾಗುತ್ತಿತ್ತು. ಇವನು ಮುಂದೆ ನಡೆದಿದ್ದ. ಆದರೆ ಅವನ ಕಾಲಿಗೆ ರಾಡ್ ಸಿಕ್ಕಿತ್ತು. ಕಾಲಿಗೆ ತಾಗದಂತಾಗಿ ಬಿದ್ದಿದ್ದನು. ಅಷ್ಟರಲ್ಲಿ ಎಲ್ಲರ ದೃಷ್ಟಿ ಶ್ರೀಕಾಂತ್ ಮೇಲೆ ಬಿದ್ದಿತ್ತು. ಶ್ರೀಕಾಂತ್ ಅಲ್ಲೇ ಇದ್ದ ರಾಡ್ ಕೈಯಲ್ಲಿ ಹಿಡಿದಿದ್ದ. ಎಲ್ಲರೂ ಶ್ರೀಕಾಂತ್ ವಿರುದ್ಧ ದಾಳಿಗೆಂದು ಓಡಿ ಬಂದಿದ್ದರು. ಅವರಿಗೆ ತಿಳಿದಿರಲಿಲ್ಲ ಇವನು ಸಿಂಹವೆಂದು. ಹಾಗಾಗಿ ಅವರು ಮುಂದೆ ಎಷ್ಟು ವೇಗವಾಗಿ ಬರುತ್ತಿದ್ದರೋ ಶ್ರೀಕಾಂತ್ ಕೈ ಏಟು ತಿಂದು ಹಿಂದೆ ಅಷ್ಟೇ ಹಗುರವಾಗಿ ಹಾರುತ್ತಿದ್ದರು. ಮೊದಲೇ ಪೊಲೀಸ್ ಲಾಠಿ ಹಿಡಿದಿದ್ದ ಕೈಯಲ್ಲವೇ ಅವುಗಳು. ಮುಂದೆ ಈ ಕಾಲೇಜ್ ಹುಡುಗರ ತಾಕತ್ತು ಸಾಕಷ್ಟು ಕಮ್ಮಿಯೇ ಅನ್ನಿಸುತ್ತಿತ್ತು. ಮೊದಲೇ ಕುಡಿದಿದ್ದರಿಂದ 2-3 ಏಟಿಗೆ ಬಿದ್ದಿದ್ದರು ಎಲ್ಲರೂ ಸಾಲಾಗಿ. ಈ ಸಂಘರ್ಷ ಮುಗಿಯುವಷ್ಟರಲ್ಲಿ ಶ್ರೀಕಾಂತ್ನ ಕ್ರೈಮ್ ಟೀಮ್ ಬಂದಿತ್ತು ಮತ್ತು ಶ್ರೀಕಾಂತ್ ಗೌರಿಯ ಕಡೆ ಓಡಿದ್ದ. ನಿಖಿಲ್ ಹರ್ಷನಿಗೆ ಪ್ರಜ್ಞೆ ಬರಿಸುವಲ್ಲಿ ಯಶಸ್ವಿಯಾಗಿದ್ದ. ಆದರೆ ಹರ್ಷನ ತಲೆಯ ಹಿಂಭಾಗದಲ್ಲಿ ರಕ್ತವಂತೂ ಸುರಿಯುತ್ತಿತ್ತು. ಹರ್ಷ ಅದರಲ್ಲಿಯೂ ಗಾಬರಿಯಾಗಿ ಅತ್ತಿಗೆಯಲ್ಲಿ ಅವರು ಎನ್ನುತ್ತಾ ಗಾಬರಿಯಾಗಿದ್ದರೆ ನಿಖಿಲ್ ಶ್ರೀಕಾಂತ್ ಮತ್ತು ಪೊಲೀಸ್ ಬಂದಿರುವುದನ್ನು ತಿಳಿಸಿ ಸಮಾಧಾನ ಮಾಡಿದ್ದನು. ಅಷ್ಟು ಜನ ಕುಡಿದಿದ್ದ ವಿದ್ಯಾರ್ಥಿಗಳನ್ನು ಪೊಲೀಸರು ಕಸ್ಟಡಿಗೆ ತೆಗೆದುಕೊಂಡಿದ್ದರು. ಗೌರಿ ಇನ್ನೂ ಎಚ್ಚರವಾಗಿರಲಿಲ್ಲ. ಹರ್ಷನಿಗೆ ತಲೆಯಲ್ಲಿ ರಕ್ತ ಸೋರುತ್ತಿತ್ತು. ಹಾಗಾಗಿ ಇಬ್ಬರನ್ನು ಹಾಸ್ಪಿಟಲ್ಗೆ ಕರೆದುಕೊಂಡು ಹೋಗಿದ್ದರು. ಗೌರಿಯನ್ನು ಎಮರ್ಜೆನ್ಸಿ ವಾರ್ಡಿಗೆ ಕರೆದುಕೊಂಡು ಹೋಗಿದ್ದರು ಲೇಡಿ ಡಾಕ್ಟರ್. ಹರ್ಷನಿಗೆ ತಲೆಗೆ ಏಟು ಬಿದ್ದಿದ್ದರಿಂದ ಅವನಿಗೂ ಟ್ರೀಟ್ಮೆಂಟ್ ನೀಡಲಾಗುತ್ತಿತ್ತು. ಅಜ್ಜಿ ಮತ್ತು ರುಕ್ಮಿಣಿ ಹರ್ಷ ಮತ್ತು ಗೌರಿ ಜೋಪಾನವಾಗಿ ವಾಪಸ್ ಆಗಿರುವುದನ್ನು ಖುಷಿ ತಂದಿತ್ತು. ಗೌರಿಯನ್ನು ಎಕ್ಸಾಮಿನೇಷನ್ ಮಾಡಲೆಂದು ಡಾಕ್ಟರ್ ವಾರ್ಡ್ನಲ್ಲಿ ಇಟ್ಟಿದ್ದರು. ಶ್ರೀಕಾಂತ್ ಹಾಸ್ಪಿಟಲ್ನ ಕಾರಿಡಾರ್ನಲ್ಲಿ ಸುತ್ತುತ್ತಿದ್ದ. ಡಾಕ್ಟರ್ ಬರುವುದನ್ನೇ ಕಾಯುತ್ತ. ತುಂಬ ಹೊತ್ತಿನ ಸಮಯವಾದರೂ ಇನ್ನೂ ಡಾಕ್ಟರ್ ಎಕ್ಸಾಮಿನೇಷನ್ ಮುಗಿಸಿ ಬಂದಿರಲಿಲ್ಲ. ಹರ್ಷನ ತಲೆಗೆ ಬ್ಯಾಂಡೇಜ್ ಹಾಕಲಾಗಿತ್ತು ಮತ್ತು ಪೇನ್ ಕಿಲ್ಲರ್ ಇಂಜೆಕ್ಷನ್ ನೀಡಿದ್ದರು.
ಹರ್ಷನಿಗೆ ದೊಡ್ಡದಾಗಿ ಏನೂ ಗಾಯ ಆಗಿರಲಿಲ್ಲ. ಆದರೆ ತುಂಬ ಹೊತ್ತಿನ ಸಮಯದಿಂದ ಟ್ರೀಟ್ಮೆಂಟ್ ಸಿಗದೆ ರಕ್ತ ಸೋರಿ ಹೋಗಿ ಸ್ವಲ್ಪ ಸುಸ್ತಾದಂತಿದ್ದ. ಹಾಗಾಗಿ ಅವನಿಗೆ ಬಾಟಲ್ ಹಾಕಿದ್ದರು ಡಾಕ್ಟರ್. ಟ್ರಿಪ್ಸ್ ಖಾಲಿಯಾಗುವ ತನಕ ಅವನ ಬಳಿಯೇ ಕುಳಿತಿರಬೇಕೆಂದು ನಿಖಿಲ್ಗೆ ಹೇಳಿ ಹೋಗಿದ್ದರು ಸಹ. ಹಾಗಾಗಿ ಅವನು ಅಲ್ಲಿಯೇ ಕುಳಿತಿದ್ದ. ಈ ಕಡೆ ಗೌರಿಯ ವಾರ್ಡ್ನಿಂದ ಆಚೆಗೆ ಡಾಕ್ಟರ್ ಬಂದಿದ್ದರು. ಅವರ ಮುಖ ಸ್ವಲ್ಪ ಉದಾಸವಾಗಿಯೇ ಇತ್ತು. ಶ್ರೀಕಾಂತ್ ಡಾಕ್ಟರ್ ಬಳಿ ಓಡಿದನು. ಡಾಕ್ಟರ್ ಮುಖ ಅವನನ್ನು ಮತ್ತಷ್ಟು ಗಾಬರಿಯಾಗಿಸಿತ್ತು. ಅವನು ಏನಾಯಿತೆಂದು ಕೇಳಲು ಮುಂದಾಗಿದ್ದನು. ಮುಂದೆ ಏನಾಗಬಹುದು ವೀಕ್ಷಿಸಿ. ಇಂತಿ ನಿಮ್ಮ ಪ್ರೀತಿಯ ನಗುಮುಖದೊಂದಿಗೆ ಪ್ರೇಮಕಥೆ ನಿಮ್ಮ ಜೊತೆ ವಿತ್ ಕನ್ನಡತಿ. ಕತೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.